ಚಿಕ್ಕಬಳ್ಳಾಪುರದಲ್ಲಿ ಸಿನಿಮೀಯ ರೀತಿಯಲ್ಲಿ ಕಳ್ಳತನ ನಡೆದಿದೆ. ಕಾರ್ನಲ್ಲಿದ್ದಂತಹ ಹಣದ ಬ್ಯಾಗ್ ಅನ್ನ ಎಗರಿಸ್ತಾ ಇದ್ದಂತಹ ಕಳ್ಳರನ್ನ ಲಾಕ್ ಮಾಡಲಾಗಿದೆ. ಇಬ್ರು ಕಳ್ಳರು ಲಾಕ್ ಆಗಿದ್ದು ಮತ್ತೋರ್ವ ಎಸ್ಕೇಪ್ ಆಗಿದ್ದಾನೆ. ಇನ್ನು ಇಬ್ರು ಕಳ್ಳರನ್ನ ಹಿಡಿದು ಕಟ್ಟಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಹೊರವಲಯದ ಕೆವಿ ಕ್ಯಾಂಪಸ್ ಬಳಿ ಇಂಥ ಒಂದು ಘಟನೆ ನಡೆದಿದೆ. ಆಂಧ್ರ ಮೂಲದ ಉಷಾ ಹಾಗೇನೆ ಇಬ್ಬರು ಮಕ್ಕಳು ಇದ್ದಂತ ಕಾರ್ ಏನಿದೆ, ಕಾರ್ ನಿಲ್ಲಿಸಿ ಡೋರ್ ತೆಗೆದಿದ್ದಾಗ ದಿಢೀರಾಗಿ ಬರ್ತಾರೆ ಕಳ್ಳರು. ಕಳ್ಳತನ ಮಾಡೋ ಪ್ರಯತ್ನ ನಡೆದಿರುವಂತದ್ದು. ಸಿನಿಮೀಯ ರೀತಿಯಲ್ಲಿ ಕಳ್ಳತನ ಮಾಡೋಕೆ ಮುಂದಾಗಿದ್ರು ಇವರು. ಕಾರ್ನಲ್ಲಿದ್ದಂತ ಹಣದ ಬ್ಯಾಗ್ ಅನ್ನ ಕಳ್ಳರು ಎಗರಿಸ್ತಾ ಇರ್ತಾರೆ. ಇಬ್ರು ಕಳ್ಳರನ್ನ ಕೂಡ ಲಾಕ್ ಮಾಡಲಾಗಿದೆ. ಮತ್ತೋರ್ವ ಎಸ್ಕೇಪ್ ಆಗಿದ್ದಾನೆ. ಇಬ್ರು ಕಳ್ಳರನ್ನ ಹಿಡಿದು ಕಟ್ಟಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಕೆವಿ ಕ್ಯಾಂಪಸ್ ಬಳಿ ಇಂಥ ಒಂದು ಘಟನೆ ನಡೆದಿರುವಂತದ್ದು ಚಿಕ್ಕಬಳ್ಳಾಪುರದಲ್ಲಿ. ಆಂಧ್ರ ಮೂಲದ ಉಷಾ ಮತ್ತೆ ಇಬ್ರು ಮಕ್ಕಳಿದ್ದಂತಹ ಕಾರ್ ಏನಿದೆ, ಹಣ ಇಡ್ತಿದ್ದು, ಕಾರ್ ನಿಲ್ಲಿಸಿ ಅವರು ಡೋರ್ ಓಪನ್ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಎಸ್ಕೇಪ್ ಮಾಡೋದಕ್ಕೆ ಅಲ್ಲಿದ್ದಂತಹ ಬ್ಯಾಗ್ ಅನ್ನ, ಹಣ ಇದ್ದಂತಹ ಬ್ಯಾಗ್ ಅನ್ನ ಪ್ರಯತ್ನ ನಡೆಸುತ್ತೆ. ಆದ್ರೆ ಲಾಕ್ ಆಗಿದ್ದಾರೆ ಕಳ್ಳರು. ಒಬ್ಬ ಎಸ್ಕೇಪ್ ಆಗಿದ್ದಾನೆ. ಇಬ್ಬರನ್ನ ಹಿಡಿದಿರುವಂತದ್ದು ಅಲ್ಲಿನ ಜನತೆ. ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ಮತ್ತೊಬ್ಬನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಕಾರ್ನಲ್ಲಿ 6 ಲಕ್ಷ ಹಣ ಇರುತ್ತೆ. ಹಣದ ಬ್ಯಾಗ್ ಅನ್ನ ಕದಿಯೋ ಪ್ರಯತ್ನ ನಡೆಯುವಂತ ಸಂದರ್ಭದಲ್ಲಿ ಇಬ್ರು ಕೂಡ ಸಿಕ್ಕಾಕೊಂಡಿದ್ದಾರೆ. ಹೆಸರು ಈ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಎಸ್ ಶ್ರೀನಿವಾಸ್, ಸಿನಿಮೀಯ ಸ್ಟೈಲ್ ನಲ್ಲಿ 6 ಲಕ್ಷವನ್ನ ಕಾರಲ್ಲಿ ಇದ್ದಂತಹ ಬ್ಯಾಗ್ ನ ಕದಿಯೋಕ್ ಪ್ರಯತ್ನ ಮಾಡ್ತಾರೆ. ಆದ್ರೆ ಇವ್ರು ಸಿಕ್ಬಿದ್ದಂಥದ್ದು ಹೇಗ್ ಸಾಧ್ಯ ಆಯ್ತಿದ್ದಲ್ಲ ಅಂತ? ಖಂಡಿತ ಗಾಯತ್ರಿ, ಏನೊಂದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಸಿನಿಮೆಯ ರೀತಿಯಲ್ಲಿ ಕಾರಿನಲ್ಲಿದ್ದ ಹಣವನ್ನು ಬ್ಯಾಗ್ ಇಟ್ಟಿದ್ದ ಕಳ್ಳರು ಅಂತ ಹೇಳ್ಬೋದು. ಇನ್ನು ಬೆನ್ನಟ್ಟಿ ಸಹ ಇಬ್ಬರು ಕಳ್ಳರನ್ನು ಹಿಡಿದು ಹಣ ಕಳೆದುಕೊಂಡವರ ಒಂದು ಆಕ್ರಮಣ ಸಹ ಈಗ ಮುಗಿಲು ಮುಟ್ಟುವಂಥದ್ದು. ಯಾಕೆಂದ್ರೆ ಮೊನ್ನೆ ಸಹ ಏನು ಪಕ್ಕದಲ್ಲಿರುವಂತಹ ದೇವನಹಳ್ಳಿಗೆ ಒಂದು ಏನು ಬಂಗಾರ ಕೊಡಿಸುವಂತ ಅದೊಂದು ಮಹತ್ವವಾದ ಒಂದು ಘಟನೆ ಸಹ ಇದೊಂದು ದಾಖಲಾಗಿರುವಂಥದ್ದು. ಆದ್ರೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸಹ ಏನೇ ಒಂದು ಆ ಒಂದು ಹಿನ್ನೆಲೆ ಒಂದು ಆದರ್ಶವಾಗಿ ತಗೊಂಡು ಒಬ್ಬರ ಕಳ್ಳರು ಸಹ ಇವತ್ತು ಒಂದು ಕಾರ್ನಲ್ಲಿ ಇದ್ದಂತಹ ಒಂದು 6 ಲಕ್ಷಕ್ಕೆ ಎಗರಿಸುವಂತ ಒಂದು ಕಾರಣಕ್ಕೆ ಹೋದಂತ ಒಂದು ಸಂದರ್ಭದಲ್ಲಿ ಸಹ ಅಲ್ಲೇ ಏನು ಚಿಕ್ಕಬಳ್ಳಾಪುರ ಹೊರಲಿದ್ದ ಕೆವಿ ಕ್ಯಾಂಪಸ್ ಬಳಿ 3 ಜನ ಬಂದಿರ್ತಾರೆ. 3 ಜನದಲ್ಲಿ ಒಬ್ರು ಇದ್ ಮಾಡ್ತಾರೆ, ಮತ್ತೆ ಇಬ್ರು ಅಲ್ಲೇ ಲಾಕ್ ಆಗ್ತಾರೆ. ಲಾಕ್ ಅನ್ನಂತ ಒಂದು ಸಂದರ್ಭದಲ್ಲಿ ಸಹ ಇಬ್ಬರು ಕಳ್ಳರನ್ನು ಸಹ ಏನು ಅಲ್ಲಿರುವಂತಹ ಸಾರ್ವಜನಿಕರೇ ಒಂದಷ್ಟು ತಡೆಯುತ್ತಿರುವಂತದ್ದು. ಇನ್ನು ಆಂಧ್ರ ಮೂಲದ ಉಷಾ ಹಾಗೂ ಅವರ ಇಬ್ಬರ ಮಕ್ಕಳು ಇದ್ದ ಕಾರ್ನಲ್ಲಿ ಸಹ ಇವರು ಈ ಒಂದು ಘಟನೆ ಸಂಭವಿಸಿದ್ದೇನೆ ಅಂತ ಹೇಳ್ಬೋದು. ಇನ್ನು ಚಿಕ್ಕಬಳ್ಳಾಪುರ ಬಳಿ ಚಿಕ್ಕಬಳ್ಳಾಪುರ ಬಳಿ ಕಾರ್ ನಿಲ್ಲಿಸಿ ರೋಡ್ ಪಕ್ಕದಲ್ಲಿ ಸಹ ಒಂದು ಏನು ಬೇರೆ ಏನಾದ್ರು ಪರ್ಚೇಸ್ ಮಾಡೋದಂತ ಸಂದರ್ಭದಲ್ಲಿ ಹೋದಾಗ ಇವರು ಅದನ್ನೇ ಗಮನ ಇಟ್ಕೊಂಡು ಆ ಇಬ್ಬರು ಮಕ್ಕಳನ್ನು ಅದನ್ನ ಏನು ಗ್ಲಾಸ್ ಡೋರ್ ಭಾಗದಲ್ಲಿ ತೆಗೆದು 6 ಲಕ್ಷ ಎಗರಿಸುವಂತಹ ಕಾರಣಕ್ಕೆ ಹೋದಂತ ಸಂದರ್ಭದಲ್ಲಿ ಸಹ ಏನು ಅಲ್ಲಿರುವಂತಹ ಸಾರ್ವಜನಿಕರು ಸಹ ಅಲ್ಲಿ ಹೋಗಿ ಒಬ್ಬರು ಮಿಸ್ ಆದ್ರೂ ಸಹ ಇಬ್ಬರನ್ನು ಕಲ್ಲನ್ನು ಹಿಡಿದು ಅಲ್ಲಿರುವಂತಹ ಮರಕ್ಕೆ ಕಟ್ಟಾಕಿ ತಳಿತಿರುವಂತಹ ಪ್ರಕರಣ ಮಾಡಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಿದ್ದ ಸಹ ನಂದಿ ಪೊಲೀಸ್ ಠಾಣೆಯಲ್ಲಿ ಸಹ ಈಗಾಗಲೇ ಸಹ ಒಂದು ದೂರ ಆಗಿರುವಂತದ್ದು. ಆಗಿನ ಪೊಲೀಸರು ಸಹ ಅದಕ್ಕೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಗೆ ಮುಂದಾಗಿರುವಂತದ್ದು. ಗಾಯತ್ರಿ, ಎಸ್, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಶ್ರೀನಿವಾಸ್. ಎಸ್, ಅಲ್ಲಿನ ಸಾರ್ವಜನಿಕರು ಎಚ್ಚೆತ್ತುಕೊಂಡು ಇಂಥ ಒಂದು ಕಳ್ಳತನ ಮಾಡ್ತಾ ಇದ್ದಂತ ವೇಳೆಯಲ್ಲಿ ಅವ್ರನ್ನ ಹಿಡಿದು ಥಳಿಸಿರುವಂತದ್ದು. ಇವರನ್ನ ಇಲ್ಲಿ ಶ್ಲಾಘಿಸಬೇಕಾಗುತ್ತೆ. ಸಾರ್ವಜನಿಕರು ಅಲರ್ಟ್ ಆಗಿದ್ದುಕೊಂಡು, ಇನ್ನು ಮಹಿಳೆ ಇರ್ತಾರೆ ಅನ್ನೋ ಕಾರಣಕ್ಕೇನೋ ಇವರು ಯಾರು ಏನು ಮಾಡಲ್ಲ ಅಂತ ಕಳ್ಳತನ ಮಾಡೋಕ್ ಮುಂದಾಗಿದ್ರು ಅನ್ಸುತ್ತೆ. ಆದ್ರೆ ಅಲ್ಲಿದ್ದಂತ ಸಾರ್ವಜನಿಕರು ಪಾರ್ ಮಾಡಿರುವಂಥದ್ದು. ಮಹಿಳೆ ಇರ್ತಾರೆ, ಕಾರ್ನಲ್ಲಿ ಇಬ್ರು ಮಕ್ಕಳಿರ್ತಾರೆ. ಅಂತ ಸಂದರ್ಭದಲ್ಲಿ ಕಳ್ಳತನಕ್ಕೆ ಮುಂದಾಗ್ತಾ ಇದ್ದಂತಹ ಕಳ್ಳರನ್ನ ಹಿಡಿದಾಕಿರುವಂಥದ್ದು. ಸರಿಯಾಗಿ ಥಳಿಸಿದ್ದಾರೆ ಅಲ್ಲಿನ ಸಾರ್ವಜನಿಕರು.